ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರ್ ಖಂಡ್ರೆ ಅವರು ಮಾತನಾಡಿದ್ದಾರೆ. ಯತ್ನಾಳ್ ಸಕ್ಕರೆ ಕಾರ್ಖಾನೆಯ ಬಂದ್ ಪ್ರಕರಣ ರಾಜಕೀಯ ಪ್ರೇರಿತವಾಗಿ ಇದನ್ನ ಮಾಡಿಲ್ಲ ಅಂಥೇಳಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಎಲ್ಲ ಕಾಯ್ದೆ ಕಾನೂನು ಎಲ್ಲರಿಗೂ ಕೂಡ ಒಂದೇ. ಪರಿಸರ ಕಾಯ್ದೆಗಳನ್ನು ಕಾರ್ಖಾನೆ ಉಲ್ಲಂಘಿಸಿದೆ, ಹಾಗಾಗಿ ನೋಟಿಸ್ ಅನ್ನು ಕೊಡಲಾಗಿದೆ. ಇದರಿಂದಾಗಿ ಜನರಿಗೆ ಪರಿಸರಕ್ಕೆ ತೊಂದರೆ ಆಗಿದೆ. ದಂಡ ಕಟ್ಟಿದ್ರೂ ಕಾಯ್ದೆಗಳ ನಿಬಂಧನೆಗಳನ್ನು ಪೂರ್ತಿ ಮಾಡಿಲ್ಲ. ಕಲಬುರಗಿಯಲ್ಲಿ ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯತ್ನಾಳ್ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆಯ ನೋಟಿಸ್ ವಿಚಾರಕ್ಕೆ ನನ್ನ ಮಾಹಿತಿ ಪ್ರಕಾರ ಇವತ್ತು 1 ವರ್ಷದ ಕೆಳಗಡೆನೆ ಇವತ್ತು ಇವರು ಪರಿಸರ ಸಂರಕ್ಷಣೆ ಕಾಯ್ದೆ ಈ ಕಾರ್ಖಾನೆ ಉಲ್ಲಂಘನೆ ಮಾಡಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ 1.5 ಕೋಟಿ ರೂಪಾಯಿ ಅವ್ರ ಮೇಲೆ ಫೈನ್ ಹಾಕಿದೆ. ಅವ್ರು 1.5 ಕೋಟಿ ರೂಪಾಯಿ ಫೈನ್ ಕಟ್ಟಿದ್ದಾರೆ. ಕಟ್ಟಿದ ಮೇಲೂ ಇವತ್ತು ಅವರೇನು ನಮ್ಮ ಕಾಯ್ದೆಗಳಿದ್ದಾವೆ, ಜಲ ಕಾಯ್ದೆ, ವಾಯು ಕಾಯ್ದೆ ನಿಬಂಧನೆಗಳೇನಿದ್ದಾವೆ ಅದನ್ನು ಪೂರ್ತಿ ಮಾಡಿಲ್ಲ. ಹೌದು, ಪೂರ್ತಿ ಮಾಡದೆ ಪ್ರಾರಂಭ ಮಾಡಿದ್ದಾರೆ ಅಂತೇಳಿ ವರದಿಗಳಿದ್ದಾವೆ. ಅವರು ಪರವಾನಗಿ ತೆಗೆದುಕೊಳ್ಳದೆ ಲಕ್ಷಾಂತರ ಟನ್ ಕಬ್ಬು ನುರಿಸಿದ್ದಾರೆ ಅನ್ನುವಂಥ ಒಂದು ಆರೋಪಗಳಿದ್ದಾವೆ. ಇವೆಲ್ಲ ಆರೋಪಗಳು ಈಗ ನನ್ನ ಗಮನಕ್ಕೆ ಇವತ್ತು ಬಂದಿದೆ. ಹೀಗಾಗಿ ಇದರಲ್ಲಿ ಯಾವುದೇ ರಾಜಕೀಯ ಪ್ರೇರಿತ ಆಗಲಿ ಮತ್ತೊಂದಾಗಲಿ ಇಲ್ಲ. ಕಾಯ್ದೆ ಕಾನೂನು ಎಲ್ಲರಿಗೂ ಒಂದೇ ಇದೆ. ಹೀಗಾಗಿ ಕಾರ್ಖಾನೆ ಯಾರ್ದಿದೆ ಅಂತೂ ನನಗೆ ಮೊನ್ನೆ ನಾನು ಪ್ರಗತಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಇದ್ದಿಲ್ಲ. ಯಾವುದೇ ಕಾರ್ಖಾನೆ ಇರಲಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಅಂದರೆ ನೀವು ಯತ್ನಾಳ್ ಅವರಿಗೆ ಬಿಡಬೇಕಾಗಿತ್ತು ಅಂತ ಹೇಳ್ತೀರಾ? ಅವರಿಗೆ ನೋಟಿಸ್ ಕೊಡಬಾರ್ದಾಗಿತ್ತು ಅಂತ ನೀವು ಹೇಳ್ತೀರಾ? ಏನು ಹೇಳ್ಬೇಕಂತೀರಿ? ಯಾರ್ಯಾರು ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ, ಕಾಯ್ದೆ ಉಲ್ಲಂಘನೆ ಮಾಡಿದ್ದವ್ರ ಮೇಲೆ ನಿಯಮಾನುಸಾರ ಕಾಯ್ದೆ ಅನುಸಾರ ಕ್ರಮ ಆಗುತ್ತೆ. ಇದರಲ್ಲಿ ಯಾವುದೇ ರಾಜಕೀಯ ಆಗಲಿ ಮತ್ತೊಂದಾಗಲಿ ಬರುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ.